ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ಇವತ್ತು ಮನೇಲಿದ್ದೀನಿ, ಆದರೆ ತುಂಬ ಲೇಟಾಗಿ ನಾಷ್ಟ ಮಾಡ್ತಾಯಿದ್ದೀನಿ. ನನಗೆ ಸ್ವಲ್ಪ ಕಾಲು ನೋವಿತ್ತು ಫ್ರೆಂಡ್ಸ್, ಹಾಗಾಗಿ ನಾನು ಇವತ್ತು ಎದ್ದಾಗಲೇ 10 ಗಂಟೆ. ಇರಲಿ ಬಿಡಿ, ಮನೇಲಿದ್ದೀನಿ. ಇನ್ನು ಫ್ರೆಂಡ್ಸ್, ನೆನ್ನೆ ಬರುವಾಗ ನಾನು ಸೀತಾಫಲ ತಂದೆ ನೋಡಿ, ಅದು ಓಪನ್ ಆಗಿದೆ ಹಣ್ಣಾಗಿ. ಇನ್ನು 2 ಇವಾಗ ಹಣ್ಣಾಗಿದೆ, ಅದನ್ನು ಇವತ್ತೇ ತಿನ್ನಬೇಕು ಫ್ರೆಂಡ್ಸ್. ಇನ್ನು ನಾನು ಇವತ್ತು 1/4 kg ಇದು ನಲ್ಲಿಕಾಯಿನ ತಂದಿನಿ. ಇನ್ನು ನೋಡಿ, ಇವತ್ತು ನಾನು ಏನು ನಾಷ್ಟ ಮಾಡ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ಇದು ಸೇಮಿಯಾದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಬನ್ನಿ, ಎಣ್ಣೆ ಹಾಕೋಣ. ನೋಡಿ ಫ್ರೆಂಡ್ಸ್, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಈ ಕಡೆ ಉಳ್ಳಿ ಸಾರು ರಾತ್ರಿ ನನ್ನ ಮಗಳು ಮಾಡಿದ್ದೀನಿ ಫ್ರೆಂಡ್ಸ್. ನಾನು ಬಂದ ತಕ್ಷಣ ಮಲ್ಕೊಂಬಿಟ್ಟೆ, ನಾನು ಏನು ಕೆಲಸ ಮಾಡಲಿಲ್ಲ. ಇನ್ನು ಇವತ್ತು ಬಟ್ಟೆನೂ ಏನು ವಾಶ್ ಮಾಡಲಿಲ್ಲ. ಈಗ ಜಸ್ಟ್ ಸ್ವಲ್ಪ ಕಾಲು ಪೇಯ್ನು ಕಮ್ಮಿ ಆಗೈತೆ. ಇನ್ನು ಸೇಮಿಯಾಕ್ಕೆ ನಾನು ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ಮು, ಬೀನ್ಸು ಮಾಡಿದ್ದೀನಿ. ಬನ್ನಿ, ಏನೇನು ತರಕಾರಿ ತಂದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಅಂಗಡಿಗೆ ಹೋಗಿದೆ. ಸೌತೆಕಾಯಿ, ಹೀರೆಕಾಯಿ ಮತ್ತು ಬನಾನ ಎಲ್ಲ ತಂದಿದ್ದೀನಿ ಫ್ರೆಂಡ್ಸ್. ಬನ್ನಿ ನೋಡಿ, ನಾನು ಯಾವಾಗಲೂ ಜ್ಯೂಸ್ಗೆ ಯಾವ ಥರ ಕಟ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ. ನಲ್ಲಿಕಾಯಿ ಈ ಥರ ದಪ್ಪಗೆ ಕಟ್ ಮಾಡ್ತೀನಿ ಫ್ರೆಂಡ್ಸ್, ಹಂಗೇನಿಲ್ಲ. ನೋಡಿ, ಈ ಥರ ಈಸಿಯಾಗಿ ಕಟ್ ಮಾಡಿ ಫ್ರೆಂಡ್ಸ್. ಇದು ಮೇಲೆ ಚುಕ್ಕಿ ಥರ ಬಂದಿರೋದಷ್ಟೇ, ಅದೇನು ಕೆಟ್ಟೋಗೈತೆ ಅಂತ ತಿಳ್ಕೊಬೇಡಿ. ಅದೇನು ಆಗಲ್ಲ, ಅದೇನು ಕೆಟ್ಟೋಗಿರೋದಲ್ಲ. ಅದು ಸ್ವಲ್ಪ ಜಾಸ್ತಿ ದಿವಸ ಆದರೆ ಅದು ಈ ಥರ ಆಗೋದು ಫ್ರೆಂಡ್ಸ್. ಏನಿಲ್ಲ, ನೆನ್ನೆ ಮೊನ್ನೆ ಎಲ್ಲ ನನಗೆ ಸ್ವಲ್ಪ ಮೈಗಾಗಿರಲಿಲ್ಲ ಫ್ರೆಂಡ್ಸ್. ನನಗೂ ಕಾಲು ಊದ್ಕೊಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಏನು ಮನೇಲಿ ಅಡುಗೆನೂ ಮಾಡಲಿಲ್ಲ, ಜ್ಯೂಸು ಕುಡಿಲಿಲ್ಲ. ಎಲ್ಲ ನನ್ನ ಮಗಳೇ ಅಡುಗೆ ತಿಂಡಿ ಅವಳೇ ಮಾಡಿರೋದು ಫ್ರೆಂಡ್ಸ್. ಪಾತ್ರೆನೂ ಅವಳೇ ತೊಳೆದಿದ್ದಾಳೆ. ಇವತ್ತೇ ಲೇಟಾಗಿದ್ದೆ, 10 ಗಂಟೆಗೆ ಎದ್ದು ಫ್ರೆಂಡ್ಸ್. ಅಯ್ಯೋ, ಯಾವಾಗಲೂ ಇದ್ದೇ ಇರುತ್ತೆ ಕೆಲಸ. ಸ್ವಲ್ಪ ಯಾಕೋ ಮನಸ್ಸಿಗೆ ಅಷ್ಟು ಖುಷಿ ಆಗಲಿಲ್ಲ. ಅದಕ್ಕೋಸ್ಕರ ನಾನಿವತ್ತು ಲೇಟಾಗೆದ್ದು ಸೇಮಿಯಾ ಉಪ್ಪಿಟ್ಟು ರೆಡಿ ಆಯಿತು ಫ್ರೆಂಡ್ಸ್. ಆಲ್ರೆಡಿ ತೋರಿಸಿದ್ದೀನಿ. ಇನ್ನು ಈಗ ಇವತ್ತೊಂದು ಮುಖ್ಯವಾದ ವೀಡಿಯೋ ಮಾಡಬೇಕು ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಖುಷಿ ಆಗೋ ವೀಡಿಯೋ ಅದು ಮಾಡ್ತೀನಿ, ಹಾಕ್ತೀನಿ ವೀಡಿಯೋನ ಫ್ರೆಂಡ್ಸ್. ನೋಡಿ, 5 ನಲ್ಲಿಕಾಯಿನ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು. ನೋಡಿ ಫ್ರೆಂಡ್ಸ್, 5 ಕಟ್ ಮಾಡಿದ್ದೀನಿ. ಇನ್ನು ಬಂದು ನಂದು ಆಲ್ರೆಡಿ ಫ್ರೆಂಡ್ಸ್ ನಿಮಗೆಲ್ಲ ತೋರಿಸಿದ್ದೀನಿ. ನಂದು ಜ್ಯೂಸ್ ಜಾರು ಇದನ್ನು ಈ ಥರ ಹಾಕಿ. ಇನ್ನು ಫ್ರೆಂಡ್ಸ್ ನೋಡಿ, ನಲ್ಲಿಕಾಯಿನ ಇದಕ್ಕೆ ಹಾಕೋಣ, ಕಟ್ ಮಾಡಿರೋದು. ಈಗ ಬನ್ನಿ, ಆರೆಂಜು ಇದರಲ್ಲಿ ಬೀಜ ಇಲ್ಲ ಫ್ರೆಂಡ್ಸ್, ಹಂಗಾಗಿ ಬೇಗನೆ ಬಿಡಿಸ್ತಾಯಿದ್ದೀನಿ. ಇನ್ನು ಇವತ್ತಿಗೆ ಫ್ರೆಂಡ್ಸ್ ನಮ್ಮ ಮನೇಲಿ ನಲ್ಲಿಕಾಯಿ ಬಿಟ್ಟರೆ ಇನ್ಯಾವುದು ಫ್ರೂಟ್ಸ್ ಇಲ್ಲ, ಎಲ್ಲ ಜ್ಯೂಸ್ದು ಖಾಲಿ ಆಯಿತು. ನೋಡೋಣ ಫ್ರೆಂಡ್ಸ್, ಇವತ್ತು ಮನೇಲೇ ಇದ್ದೀನಲ್ಲ, ಟೈಮ್ ಇದ್ದರೆ 1 kg ದಾಳಿಂಬೆನೂ ಮೋಸಂಬೆನೂ ತರ್ತೀನಿ ಫ್ರೆಂಡ್ಸ್. ಕಿತ್ತಳೆ ಹಣ್ಣು ತರಲ್ಲ, ಯಾಕಂದರೆ ಇಷ್ಟು ದಿವಸ ಪೂರ್ತಿ ಕಿತ್ತಳೆ ಎಣ್ಣೆ ತಿಂದಿದ್ದೀವಲ್ಲ. ನೋಡಿ ಫ್ರೆಂಡ್ಸ್, ಇದು ಈ ಥರ. ಇದರಲ್ಲಿ ಏನು ಬೀಜ ಒಂದೊಂದು ಇದೆ ಫ್ರೆಂಡ್ಸ್, ಬೀಜ ಇದೆ ನೋಡಿ ಬೀಜ. ಎಲ್ಲದರಲ್ಲೂ ಇಲ್ಲ, ಯಾವ್ಯಾವುದ್ರಲ್ಲೂ ಒಂದೊಂದರಲ್ಲಿ ಇದೆ ಫ್ರೆಂಡ್ಸ್. ನೋಡಿ, ತೆಗ್ದಿದ್ದೀನಿ ಬೀಜನ. ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನೇನಿಲ್ಲ ಫ್ರೆಂಡ್ಸ್, ಕೆಲಸ ಮನೆ ಕಸ ಗುಡಿಸಿ ಸ್ವಲ್ಪ ಬಟ್ಟೆನ ವಾಶ್ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಬೇಕು. ಇವತ್ತು ದೇವ್ರ ಪೂಜೆ ಸ್ವಲ್ಪ ಲೇಟಾಗಿದೆ, ಯಾಕೆಂದರೆ ನನಗೆ ಹೆಲ್ತು ಸರಿ ಇರಲಿಲ್ಲ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಲೇಟಾಗೆ ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ಮಗಳೇನು ಕೆಲಸ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಅವ್ರು ಏನೇ ಲೇಟಾಗಿ ನಾಷ್ಟ ಕೊಟ್ಟರು ನಾಷ್ಟ ಕೊಡು ಅಂತ ಕೇಳಲ್ಲ ಫ್ರೆಂಡ್ಸ್. ಅದೊಂದೇ ನಮಗೆ ಖುಷಿ ವಿಷಯ. ಆವಾಗಲೇ ಬ್ರೆಡ್ಡು ಕಾಫಿ ಕುಡ್ದೈತೆ, ಕೆಲಸ ಮಾಡ್ತಾಯಿದ್ದೆ. ಅವ್ರದ್ದು ವರ್ಕ್ ಫ್ರಮ್ ಹೋಮು. ಅವ್ರು ಏನಾರ ನೀನು ಎಷ್ಟೊತ್ತಿಗೆ ನಾಷ್ಟ ಮಾಡ್ತೀಯಾ, ಯಾವಾಗ ಕೊಡ್ತೀಯಾ ಅಂತ ಕೇಳಲ್ಲ. ಇನ್ನು ಬನ್ನಿ ಫ್ರೆಂಡ್ಸ್, ಇದೊಂದು ಲೆಮನ್ನ ನಾನು ಅದಕ್ಕೆ ಹಿಂಡ್ತೀನಿ. ಆಯ್ತಲ್ಲ ಫ್ರೆಂಡ್ಸ್, ಜ್ಯೂಸಿಗೆ ರೆಡಿ ಮಾಡೋದು ನೋಡಿದ್ರಲ್ಲ, ನಾನು ಹಾಕಿದ್ದೀನಿ. ಇನ್ನು ನೋಡಿ, ಲೆಮನ್ನ ಒಂದು ಹಾಕ್ತಾಯಿದ್ದೀನಿ, ಒಂದು ಪೂರ್ತಿ ಹಿಂಡ್ತೀನಿ. ನೋಡಿ ಫ್ರೆಂಡ್ಸ್, ಆಯಿತು ಒಂದು. ನೋಡಿ ಫ್ರೆಂಡ್ಸ್, ಇದನ್ನು ನಾನು ಇಟ್ಕೊತೀನಿ, ಏನಕ್ಕಾದ್ರೂ ಉಪ್ಪಿನಕಾಯಿಗೆ ಯಾವುದಕ್ಕಾದ್ರೂ ಆಗುತ್ತೆ. ಇನ್ನು ಫ್ರೆಂಡ್ಸ್, ಜ್ಯೂಸ್ಗೆ ನಾನು 2 ಕಪ್ ನೀರು ಹಾಕ್ತೀನಿ. ನೀವೇ ನೋಡಿದ್ರಲ್ಲ, ನೋಡಿ ಇವಾಗ 2 ಕಪ್ ವಾಟರ್ ಹಾಕ್ತೀನಿ. ಅಲ್ಲಿ ಕಾಣಿಸುತ್ತೆ ನೋಡಿ ನಿಮಗೆ.
ಫ್ರೆಂಡ್ಸ್ ಜ್ಯೂಸು ಇನ್ನು ಅದನ್ನು ಗ್ರೈಂಡರ್ ಮಾಡ್ಕೊಂಡ್ರೆ ಮುಗೀತು. ಬನ್ನಿ ಇವಾಗ ಕಟ್ ಮಾಡಿದ್ದೀರ ತೆಗಿ. ಇನ್ನು ಫ್ರೆಂಡ್ಸ್ ನೋಡಿ ಸೌತೆಕಾಯಿ ನಮ್ಮ ಮನೇಲಿ ನಿಮಗೆ ಗೊತ್ತು, ಅಲ್ಲೇ 2-3 ದಿವಸದಿಂದ ನಾನು ಹಾಕಿರಲಿಲ್ಲ. ಈಗ ತಂದೆ ಫ್ರೆಂಡ್ಸ್, ತುಂಬ ಎಳೆದಾಗಿ ಚೆನ್ನಾಗಿತ್ತು ಸೌತೆಕಾಯಿ, ಅದಕ್ಕೆ ತಗೊಂಡು ಬಂದು ಕಟ್ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಫ್ರೆಂಡ್ಸ್, ಮನೇಲಿದ್ದರೆ ನಿಮಗೆ ಗೊತ್ತಲ್ಲ ನಾವು ಯಾವ ಕೆಲಸ. ಫ್ರೆಂಡ್ಸ್ ನೋಡಿ ಬೆಲ್ಲ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್ ಆರ್ಗ್ಯಾನಿಕ್ ಬೆಲ್ಲ ತರಬೇಕು ಕೇಳಿದ್ದೀನಿ, ನಮ್ಮ ರೇಷನ್ ಅಂಗಡಿಯವರು ತಂದಿಲ್ಲ. ಇನ್ನು ನಾನು ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ, ಅಲ್ಲಿ ತನಕ ನಾನು ನೋಡಿ ಫ್ರೆಂಡ್ಸ್ ಮಾಮೂಲಿ ಬೆಲ್ಲನೇ ಹಾಕಿದ್ದೀನಿ. ಮಾಮೂಲಿ ಬೆಲ್ಲನೇ ಹಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡಿ ಕ್ಲೋಸ್ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್, ಸೇಮೆ ಉಪ್ಪಿಟ್ಟು. ಇವಾಗ ಆವಾಗ ಯಾವ ಥರ ಇತ್ತು, ಇವಾಗ ಎಷ್ಟು ಉದುರಾಗಿದೆ ಇಷ್ಟೇ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ನಾಷ್ಟ ಸೌತೆಕಾಯಿ, ಹುಳ್ಳಿಕಾಳು ಮತ್ತು ಸೇಮೆ ಉಪ್ಪಿಟ್ಟು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್. ಬನ್ನಿ ಸೇಮಿಯಾ ಉಪ್ಪಿಟ್ಟಿಗೆ ನಾನು ಏನೆಲ್ಲ ಹಾಕ್ತೀನಿ ಅಂತ. ಎಣ್ಣೆ ಆಲ್ರೆಡಿ ಕಾಯ್ದಿದೆ, ಜೀರಿಗೆ, ಅದಾದಮೇಲೆ ಫ್ರೆಂಡ್ಸ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಡಲೆ ಬೀಜನ ಬೇಕಿದ್ರೆ ನಿಮ್ಗೆ ಇಷ್ಟ ಇದ್ದರೆ ಹಾಕಲಿ. ಆಮೇಲೆ ಫ್ರೆಂಡ್ಸ್ ತರಕಾರಿ ಹಾಕೋಣ ಬನ್ನಿ. ಇದೆಷ್ಟು ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ನೋಡಿ ತರಕಾರಿ ಹಾಕ್ತೀನಿ ಇವಾಗ. ಬೀನ್ಸು, ಕ್ಯಾಪ್ಸಿಕಮ್ಮು ಮತ್ತು ಕ್ಯಾರೆಟು. ತರಕಾರಿ 2 ನಿಮಿಷ ಬೇಯಲಿ ಫ್ರೆಂಡ್ಸ್. ತರಕಾರಿ ಬೇಯುವಾಗಲೇ ನೋಡಿ ಸಾಲ್ಟ್ ಹಾಕೋಣ. ಫ್ರೆಂಡ್ಸ್ ನಾನು ಹಸಿಮೆಣ್ಸಿಕಾಯಿ ತರಲಿಲ್ಲ, ಒಣಮೆಣ್ಸಿಕಾಯಿನೇ 1-4 ಹಾಕ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ ಫ್ರೆಂಡ್ಸ್, ನಾನು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಕರ್ಬೇವಿನ ಸೊಪ್ಪು ಹಾಕಿದ್ದು. ಇನ್ನು ಸೌತೆಕಾಯಿ ಕಟ್ ಮಾಡಬೇಕು. ಈಗ ಫ್ರೆಂಡ್ಸ್ ಸ್ವಲ್ಪ ಕಡಲೆ ಬೀಜ ಹಾಕ್ತೀನಿ ಬನ್ನಿ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ ಹಾಕೋಣ. ಟೊಮೊಟೊ ಕಟ್ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಈಗ ಟೊಮೊಟೊ ಹಾಕೋಣ. ಫ್ರೆಂಡ್ಸ್ ರೆಡಿಯಾಗಿ ಉಳಿದಿರೋದೇ ತಗೊಂಡು ಬಂದಿದ್ದೀನಿ. ಬನ್ನಿ ಇವಾಗ ನೀರು ಹಾಕೋಣ. ನಾನು ಫ್ರೆಂಡ್ಸ್ 2 ಕಪ್ ನೀರು ಹಾಕಿದ್ದೀನಿ ನೋಡಿ, 1/4 ಲೀಟ್ರದಲ್ಲಿ ಅಷ್ಟೇ. ಈಗ ನಾನು ಮಾಡೋದು
ಫ್ರೆಂಡ್ಸ್ ನೋಡಿ, ಇವಾಗ ನಾನು ಸ್ವಲ್ಪ ಸ್ಲೋ ಮಾಡಿದ್ದೀನಿ. ಯಾಕೆ ಅಂದರೆ ಅದು ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ. ಏನೋ ಫ್ರೆಂಡ್ಸ್, ಬೆಂಗಳೂರಿಗೆ 2 ದಿವಸ ಆಯಿತು ಮಳೆ ಬಂದು, ಮಳೆ ಇಲ್ಲ ಇನ್ನು. ಫ್ರೆಂಡ್ಸ್, ನಿಮಗೆಲ್ಲ ನಾನೊಂದು ಖುಷಿ ವಿಷಯ ಹೇಳಬೇಕು ಇವತ್ತು. ಅದನ್ನು ವೀಡಿಯೋದಲ್ಲೇ ಹೇಳ್ತೀನಿ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಹೇಳಲ್ಲ. ಇದೆಲ್ಲ ಆಗಿರೋದು ನಿಮ್ಮಿಂದನೇ. ಸಂತೋಷದ ವಿಷಯ, ಒಂದು ಖುಷಿ ವಿಷಯ ಇದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಇದ್ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್, ದಯವಿಟ್ಟು ಫ್ರೆಂಡ್ಸ್. ನೋಡಿದ್ರೆ ಫ್ರೆಂಡ್ಸ್, ಏನು ಗೊತ್ತಾ, ಯಾವುದೇ ಉಪ್ಪಿಟ್ಟಿಗೆ ಹಾಕಲಿ ಸ್ವಲ್ಪ ತರಕಾರಿ ಹಾಕಿದ್ವಿ ಅಂದರೆ ಅದ್ರ ಟೇಸ್ಟೇ ಒಂಥರ ಚೇಂಜ್ ಆಗೋಗುತ್ತೆ. ಅದರ ಟೇಸ್ಟೇ ಬೇರೆ ಆಗುತ್ತೆ. ನಾನು ಸ್ವಲ್ಪ ಮನೆ ನೋಡೋ ಕೆಲಸದಲ್ಲಿದ್ದೀನಿ ಫ್ರೆಂಡ್ಸ್, ಹಂಗಾಗಿ ಮನೆ ನೋಡಬೇಕು, ಅದೇ ಕೆಲಸ ಮಾಡ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಒಂದು 2 ನಿಮಿಷ ಬಿಟ್ಟರೆ ಇದು ಫುಲ್ಲು ಉಡಿ ಥರ ಆಗುತ್ತೆ. ಈ ಟೈಮಲ್ಲಿ ಉಪ್ಪು ಸಪ್ಪೆ ನೋಡೋಣ ಬನ್ನಿ. ಚೂರು ಉಪ್ಪು ಹಾಕ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು 1/4 ಸ್ಪೂನಷ್ಟು ಹಾಕ್ತೀನಿ. ಜಾಸ್ತಿ ಉಪ್ಪಾದ್ರೂ ತಿನ್ನೋಕ್ಕಾಗಲ್ಲ, ನಿಮಗೆ ಗೊತ್ತು. ನೋಡೋದಲ್ಲ ಫ್ರೆಂಡ್ಸ್, ಇನ್ನು ಆ ರಾತ್ರಿ ನನ್ನ ಮಗಳು ಮೊಳಕೆ ಹುಳಿಕಾಳು ಬೇಯಿಸಿದ್ದೆ, ಅದು ಇನ್ನೂ ಸ್ವಲ್ಪ ಹಾಗೆ ಇದೆ ಫ್ರೆಂಡ್ಸ್. ಪಾತ್ರೆ ಎಲ್ಲ ಅವಳೆ ಬೆಳಗಿದ್ದಾಳೆ ಫ್ರೆಂಡ್ಸ್. ನಾನು 2 ದಿವಸದಿಂದ ಒಂದು ಸ್ವಲ್ಪನೂ ನಾನು ಅಡುಗೆನೂ ಮಾಡಿಲ್ಲ, ಅಡುಗೆ ಮನೆಗೂ ಬಂದಿಲ್ಲ ಫ್ರೆಂಡ್ಸ್. ನನಗೆ ಯಾಕೆಂದರೆ ಕಾಲು ನೋವಾಗಿತ್ತು. ನೋಡಿ, ಹುಳ್ಳಿಕಾಳು ಇನ್ನೂ ಸ್ವಲ್ಪ ಇದೆ, ಬೇಯಿಸಿದ್ಲು. ಇನ್ನು ಜ್ಯೂಸ್ಗೆ ಫ್ರೆಂಡ್ಸ್ ನಾನು ನೆಲ್ಲಿಕಾಯಿ ತಂದಿದ್ದೀನಿ ಹೊಸದು. ಇದು ಇನ್ನೊಂದು 3 ಇದೆ, ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಇವತ್ತು ನನ್ನ ಮನೆಗೆ ನಾನು ಜ್ಯೂಸ್ಗೆ ಕಟ್ ಮಾಡ್ಕೊತಾ ಇರೋದು ಫ್ರೆಂಡ್ಸ್. ಜಾಸ್ತಿ ಏನಿಲ್ಲ, ನಿಮಗೆ ಗೊತ್ತು ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಪೈನಾಪಲ್, 1 ಲೆಮನ್ನು, 1 ಆರೆಂಜು. ಪೈನಾಪಲ್ ಆಲ್ರೆಡಿ ಕಟ್ ಮಾಡಿಟ್ಟಿದ್ದೀನಿ, ಅದನ್ನು ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್, ಇನ್ನೊಂದೇ ಒಂದು ಇದಿದೆ, ಇದನ್ನು ಹಾಕ್ಬಿಡ್ತೀನಿ ಇವತ್ತು ಜ್ಯೂಸ್ಗೆ. 2 ಜ್ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮಗಳು ಇನ್ನೂ ಕೆಲಸ ಮಾಡ್ತಾಯಿದ್ದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಶಾವಿಗೆ ಉಪ್ಪಿಟ್ಟು ಪೂರ್ತಿಯಾಗಿ ರೆಡಿ ಆಯಿತು. ಇಷ್ಟೇ ಈಸಿಯಾಗಿ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್, ಮಧ್ಯಾಹ್ನಕ್ಕೆ ಇನ್ನು ಸ್ವಲ್ಪ ರೈಸು ಇದೆ ಫ್ರೆಂಡ್ಸ್. ಹುಳ್ಳಿಕಾಳು ಸಾಂಬಾರಿದೆ, ರೈಸ್ ಇದೆ. ನೋಡೋಣ, ನಾನು ಸ್ವಲ್ಪ ಬೆಂಗಳೂರಿಗೆ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮೈಗೆ ಆದರೆ ಹೋಗ್ತೀನಿ ಫ್ರೆಂಡ್ಸ್, ಇಲ್ಲ ಅಂದರೆ ಹೋಗಲ್ಲ. ನೋಡಿದ್ರಾ ಫ್ರೆಂಡ್ಸ್, ಇದು ಕ್ಲಿಯರಾಗಿ ಮುಗೀತು. ಇವಾಗ ಲಿಫ್ಟ್ ಕ್ಲೋಸ್ ಮಾಡಿ ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ.